ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳು ಹೆಚ್ಚಾಗ್ತಾ ಇರೋದ್ರಿಂದ ಒಂದು ಕಡೆಯಿಂದ ಉಪಯೋಗ ಎಷ್ಟು ಇದೆಯೋ ಅದರಿಂದ ಅಷ್ಟೇ ದುರುಪಯೋಗಗಳು ಇದ್ದಾವೆ. ಕೆಲವೊಂದಿಷ್ಟು ಜನ ಇದರಿಂದ ಲಾಭವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ, ಕೆಲವೊಂದಿಷ್ಟು ಜನ ಇದರಿಂದ ಲಾಸ್ ಕೂಡ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗೆ ಇತ್ತೀಚೆಗೆ ಎಡಿಕ್ಟ್ ಆಗಿ ಬಿಟ್ಟಿರುವಂಥ ಪರಿಸ್ಥಿತಿಗಳು ಎದುರಾಗ್ತಾ ಇದ್ದಾವೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಇತ್ತೀಚೆಗೆ ಒಂದು ಧಾರವಾಡದ ಯುವಕ ಅಥವಾ ಕಂಟೆಂಟ್ ಕ್ರಿಯೇಟರ್ ಅಥವಾ ಯೂಟ್ಯೂಬರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಆ ವ್ಯಕ್ತಿ ಇತ್ತೀಚೆಗೆ ಒಂದು ಮದುವೆ ಕೂಡ ಆಗಿರ್ತಾನೆ. ಅಂತಂದರೆ ಜೂನ್ ತಿಂಗಳಲ್ಲಿ ಮದುವೆ ಆಗಿರ್ತಾನೆ. ಅದು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿರ್ತಾನೆ. ಹಿಂದೂ ಧರ್ಮದ ಯುವತಿಯನ್ನು ಮದುವೆ ಆಗಿದ್ದಾನೆ. ಇದು ಲವ್ ಜಿಹಾದ್ ಎನ್ನುವ ರೀತಿಯಲ್ಲಿ ಒಂದಿಷ್ಟು ಚರ್ಚೆಗಳು ನಡೀತಾ ಇರುವಂತಹದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಜರಂಗ ದಳದವರು ಕೇಸ್ ಕೂಡ ದಾಖಲು ಮಾಡಿದ್ರು. ಅದೆಲ್ಲವೂ ಕೂಡ ಆದ ಬಳಿಕ ಇತ್ತೀಚೆಗೆ ಅವರ ಕುಟುಂಬದವರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿರ್ತಕ್ಕಂತಹದ್ದು. ತಾಯಿ ತಂದೆ ಕೂಡ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡ್ತಾ ಇದ್ರೆ, ಇನ್ನು ಮಗಳು ಕೂಡ ಒಂದು ವಿಡಿಯೋನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿರ್ತಕ್ಕಂಥದ್ದು. ಇದರ ಸತ್ಯಾಸತ್ಯತೆ ಏನಿದೆ, ಎಲ್ಲದರ ಮಧ್ಯೆ ಏನಾಗ್ತಾ ಇದೆ, ಇಲ್ಲಿ ಯಾರಾದರೂ ಏನಾದರೂ ಪ್ಲಾನ್ ಹಾಕೊಂಡು ಏನಾದರೂ ಮಾಡ್ತಾ ಇದ್ದಾರಾ ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಡುವಂಥದ್ದು. ಇವರು ಮಾಧ್ಯಮದಲ್ಲಿ ಹೇಳ್ತಾ ಇರುವಂಥದ್ದೇನು, ಅದೇ ರೀತಿಯಾಗಿ ಈ ಯುವತಿ ಅಂದರೆ ಗಾಯತ್ರಿ ಜಾಲಿಯಾಳ್ ಅಂತ ಏನು ಹೇಳಲಾಗ್ತಾ ಇದೆ, ಆ ಯುವತಿ ಹೇಳ್ತಾ ಇರುವಂಥದ್ದು ಏನು, ಎಲ್ಲವನ್ನು ಕೂಡ ಒಂದಿಷ್ಟು ಗಮನಿಸ್ತಾ ಹೋಗೋಣ. ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಧರ್ಮಕ್ಕೆ ಧಕ್ಕೆ ಮಾಡುವ ಉದ್ದೇಶದಿಂದ ಆಗಲಿ ಅಥವಾ ಇನ್ಯಾರಿಗೂ ಕೂಡ ನೋವು ಉಂಟು ಮಾಡುವಂತಹ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇಲ್ಲ. ಅಸಲಿ ಸತ್ಯಾಸತ್ಯತೆ ಜನರಿಗೆ ಅರ್ಥ ಆಗಲಿ, ಏನೇನೆಲ್ಲ ನಡೀತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಂಬುದನ್ನ ನಿಮ್ಮೆಲ್ಲರಿಗೂ ಒಂದಿಷ್ಟು ಅದರ ವಿವರವನ್ನು ಕೊಡಬೇಕಾಗಿತ್ತು. ಆ ಕಾರಣದಿಂದಾಗಿ ಈ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇತ್ತೀಚೆಗೆ ಕೆಲವೊಂದಿಷ್ಟು ಕಾಕಿಯ ಹೆಸರುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬಗ್ಗೆಯೂ ಕೂಡ ನಾನು ಕಳೆದ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದೆ. ಅದೇ ರೀತಿಯಾಗಿ ಪರಸ್ಪರವಾಗಿ ಇವರು ಮದುವೆ ಆಗೋದಕ್ಕೆ ಏನೇನೆಲ್ಲ ಒಂದಿಷ್ಟು ತಪ್ಪು ದಾಖಲೆಗಳು ಅಥವಾ ಸುಳ್ಳು ದಾಖಲೆಗಳನ್ನು ನೀಡಿ ಮದುವೆ ಆಗಿದ್ದಾರೆ ಅಂತ ಒಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 2 ವಿಡಿಯೋಗಳನ್ನು ಈಗಾಗಲೇ ಬಿಟ್ಟಿದೆ. ಈಗ ಈ ತಂದೆ ತಾಯಿಗಳು ಮತ್ತು ಈ ಮಗಳು ಹೇಳ್ತಾ ಇರುವಂತದ್ದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವೆಲ್ಲ ಗಮನಿಸಿದ್ರಿ ಅಂತ ಅಂದ್ಕೊಳ್ತೀನಿ. ಗಾಯತ್ರಿ ಜಾಲಿಯಾಳ್ ಅವರ ತಾಯಿ ಹೇಳ್ತಾ ಇರುವಂತದ್ದು, ಅವನಿಗೆ ಸಾಕಷ್ಟು ಜನ ಪೊಲೀಸರ ಒಂದು ಸಪೋರ್ಟ್ ಇದೆ, ಸಾಕಷ್ಟು ಜನ ಪೊಲೀಸರ ಪರಿಚಯ ಇದ್ದಾರೆ, ಹಾಗೆ ಹೀಗೆ. ಹಾಗಾಗಿ ನನ್ನನ್ನು ಭಯ ಪಡಿಸಿದ್ರು. ಇನ್ನು ಹೆಚ್ಚು ಕಡಿಮೆ ಆದರೆ ನಾವು ಸ್ಟೇಷನ್ ಅಲ್ಲಿ ಇರಬೇಕಾದಂತ ಪರಿಸ್ಥಿತಿ ಎದುರಾಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆ ನಮಗೆ ಒಂದಿಷ್ಟು ಭಯ ಉಟ್ಕೊಂತು. ಆ ಕಾರಣದಿಂದಾಗಿ ನಾವು ಅವರನ್ನ ಫ್ರೀಯಾಗಿ ಬಿಟ್ಬಿಟ್ವಿ. ಅಂತಂದ್ರೆ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅನ್ನೋ ರೀತಿಯಾಗಿ ಬಿಟ್ಬಿಟ್ವಿ. ಅದಕ್ಕೂ ಮುಂಚೆ ಈ ಮುಕಳಪ್ಪನ ತಂದೆ ತಾಯಿ ಕೂಡ ನಮ್ಮ ಮನೆಗೆ ಬಂದಿದ್ರು. ಆದ ನಂತರ ಅವರು ನನಗೆ ಕೇಳಿದ್ರು, ಅಂದ್ರೆ ನಮ್ಮ ಮನೆಯವರೆಲ್ಲರೂ ಕೇಳಿದ್ರು. ನಾವು ಅದಕ್ಕೆ ನಿರಾಕರಿಸಿದ್ವಿ. ಇದಾದ ಮೇಲೆ ಅವರು ಕಾನೂನು ರೀತಿಯಲ್ಲಿ ಮದುವೆ ಆಗೋದಕ್ಕೆ ಮುಂದಾದ್ರು. ಏನೋ ಟೂರ್ಗೆ ಹೋಗ್ತೀವಿ, ದಾಂಡೇಲಿಗೆ ಹೋಗ್ತೀವಿ ಅಂತ ಸುಳ್ಳನ್ನು ಹೇಳಿ ಹೋಗಿ ಯಾವುದೋ ಒಂದು ಪ್ರದೇಶದಲ್ಲಿ ಮದುವೆ ಆಗಿ ಬಂದಿದ್ದಾರೆ. ಸಬ್ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದಾರೆ. ಈ ರೀತಿಯಾಗಿ ಅವರ ತಾಯಿ ತಂದೆ ಹೇಳ್ತಾ ಇರುವಂಥದ್ದು. ಒಟ್ಟಾರೆ ನಮಗೆ ಭಯ ಪಡಿಸಿದ್ದಾರೆ ಅನ್ನೋದು ಅವರ ಆರೋಪ ಆಗಿರ್ತಕ್ಕಂಥದ್ದು. ಈತ ಮಗಳು ಕೂಡ ಒಂದು ಪ್ರತಿಕ್ರಿಯೆಯನ್ನು ನೀಡಿರ್ತಕ್ಕಂಥದ್ದು. ನೀವು ಕೂಡ ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ. ಏನಪ್ಪಾ ಅಂತಂತಂದ್ರೆ, ನನಗೆ ಸಪೋರ್ಟ್ ಕೂಡ ನಮ್ಮ ತಾಯಿನೂ ಮಾಡಿದ್ದಾರೆ. ಅಂದ್ರೆ ಮದುವೆ ಆದ್ಮೇಲೂ ಕೂಡ ನಮ್ಮ ಜೊತೆ ಚೆನ್ನಾಗಿ ಇದ್ರು ಅನ್ನೋ ರೀತಿಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು. ಇದು ಸಪೋರ್ಟ್ ಕೂಡ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನು ನಾನು ಮುಂದಿನ ದಿನದಲ್ಲಿಯೂ ಕೂಡ ನಿಮ್ಮ ಮುಂದೆ ಇಡ್ತೀನಿ ಅನ್ನೋ ರೀತಿಯಲ್ಲಿ ಆ ಯುವತಿ ಹೇಳ್ತಾ ಇರುವಂತಹದ್ದು. ಜೊತೆಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಲವ್ ಜಿಹಾದ್ ಇಲ್ಲ. ನಾನೇ ಇಷ್ಟಪಟ್ಟು ಆ ಒಂದು ವ್ಯಕ್ತಿಯನ್ನ ಮದುವೆ ಆಗಿದ್ದೀನಿ. ಯಾವುದೇ ರೀತಿಯಾಗಿ ನನ್ನ ಒತ್ತಾಯ ಮಾಡೋದಾಗ್ಲಿ ಅಥವಾ ನನ್ನ ಮೈಂಡ್ ವಾಶ್ ಮಾಡೋದಾಗಿರ್ಲಿ, ಈ ರೀತಿಯಾದಂತಹ ಯಾವುದೇ ಚಟುವಟಿಕೆಗಳನ್ನ ಮುಕಳಪ್ಪ ಮಾಡಿಲ್ಲ. ಬದಲಿಗೆ ನಾನೇ ಇಷ್ಟಪಟ್ಟು ಮದುವೆ ಆಗಿದ್ದೀನಿ ಅನ್ನೋ ರೀತಿಯಲ್ಲಿ ಆ ಯುವತಿ ಹೇಳ್ತಾ ಇರುವಂತಹದ್ದು. ಇದೆಲ್ಲವನ್ನು ಕೂಡ ದಾಟಿ ನಮ್ಮ ಕುಟುಂಬಕ್ಕೆ ಅಂತಂದ್ರೆ ಮುಕಳಪ್ಪನಿಗೆ ಆಗಿರ್ಬೋದು ಅಥವಾ ನಮ್ಮ ಕುಟುಂಬ ಏನಿದೆಯಲ್ಲ, ಕುಟುಂಬಕ್ಕೆ ಏನಾದರೂ ತೊಂದರೆ ಆದರೆ ಕಾನೂನು ರೀತಿಯಲ್ಲಿ ನನಗೆ ನ್ಯಾಯ ದೊರಕಬೇಕು ಅನ್ನೋ ರೀತಿಯಲ್ಲಿ ಆ ಯುವತಿ ಹೇಳ್ತಾ ಇರುವಂತಹದ್ದು. ಈ ರೀತಿಯಾದಂತಹ ಬೆಳವಣಿಗೆ ಈ ಕೇಸ್ನಲ್ಲಿ ನಡೀತಾ ಇರುವಂತಹದ್ದು. ಏನು ಗೊತ್ತಿಲ್ಲ ಯಾವ ಕಾರಣದಿಂದಾಗಿ ಈ ರೀತಿಯಾದಂತಹ ಆರೋಪಗಳು ಇವ್ರ ಮೇಲೆ ಕೇಳಿ ಬರ್ತಾ ಇದೆಯೋ. ಇದರಲ್ಲಿ ಯಾರಾದರೂ ಷಡ್ಯಂತ್ರ ಮಾಡ್ತಾ ಇದ್ದಾರಾ, ಯಾರ್ದಾದ್ರೂ ಕೈವಾಡ ಇದೆಯಾ, ಇದರ ಹಿಂದೆ ಏನಾದರೂ ಪ್ಲಾನಿಂಗ್ ನಡೆದಿದೆಯಾ, ಯಾವುದೂ ಕೂಡ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೂಡ ದಾಖಲಾಗಿದೆ. ಇನ್ನು ಮುಕಳಪ್ಪನ ವಿರುದ್ಧವೂ ಕೂಡ ತಂದೆ ತಾಯಿಗಳು ದೂರನ್ನು ಕೂಡ ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ತನಿಖೆಯನ್ನು ಮಾಡಿದ ನಂತರ ಸತ್ಯಾಸತ್ಯತೆ ಏನು ಎಂಬುದು ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತಾ. ಅಲ್ಲಿವರೆಗೂ ಇದನ್ನು ಹೆಚ್ಚು ನಾನು ಮಾತನಾಡೋದಕ್ಕೆ ಹೋಗೋದಿಲ್ಲ. ಯಾಕೆಂತಂದ್ರೆ 2 ಧರ್ಮದವರು ಇನ್ವಾಲ್ವ್ ಇರುವಂತಹ ಕಾರಣದಿಂದಾಗಿ ಹೆಚ್ಚು ಮಾತನಾಡಿದ್ರೆ ಇದು ತುಂಬಾ ಸೆನ್ಸಿಟಿವ್ ಆಗಿಬಿಡುತ್ತೆ ಅಥವಾ ಇದು ಬೇರೆ ಬೇರೆ ರೀತಿಯಲ್ಲಿ ಏನಾದರೂ ಹೋಗುವ ಸಂದರ್ಭಗಳು ಎದುರಾಗಬಹುದು. ಆ ಕಾರಣದಿಂದಾಗಿ ಹೆಚ್ಚು ಮಾತನಾಡೋದಿಲ್ಲ. ಬದಲಿಗೆ ಇಲ್ಲಿ ಏನೇನು ಆಗಿದೆ, ಅವರ ಆರೋಪಗಳು ಏನೇನು ಇರುವುದು ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈ ಒಂದು ಬೆಳವಣಿಗೆಯ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.